ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ AML ಡೇಟಾ ಸೈನ್ಸ್ ಅಂಡ್ CSE ಇನ್ ಡೇಟಾ ಸೈನ್ಸ್. ಸೊ ಈ ರೀತಿ ಸೆವೆರಲ್ ಬ್ರಾಂಚಸ್ ಇಂಜಿನಿಯರಿಂಗ್ ಇದೆ. ಸೊ ಈ ರೀತಿ ಇರೋ ಬ್ರಾಂಚಸ್ ಅಲ್ಲಿ ನಾವು ಯಾವ್ದು ಚೂಸ್ ಮಾಡ್ಬೇಕಂತ ನಿಮ್ಗೆ ಫುಲ್ ಕನ್ಫ್ಯೂಸ್ ಆಗಿದೆ ನನಗೆ ಗೊತ್ತು. ಲೈಕ್ ನಾನು ಆ ಸ್ಟೇಜ್ ಇಂದ ಬಂದಿರೋದು. ಸೊ ಆ CSE ಸ್ಪೆಷಲೈಸೇಷನ್ ಮೀನಿಂಗ್ ಏನು, ಸೊ ಯಾರು ತಗೋಬಹುದು ಯಾರು ತಗೋಬಾರ್ದು, ಅಂಡ್ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ CSE ಇನ್ ಡೇಟಾ ಸೈನ್ಸ್, CSE ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಲೈಕ್ AML DS ADS ಅಂತ ಮೀನಿಂಗ್ ಏನು. ಸೊ ಇದ್ರ ಫುಲ್ ವಿಡಿಯೋ ಈ ವಿಡಿಯೋದಲ್ಲಿ ಫುಲ್ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಫುಲ್ ಎಲ್ಲಿ ಸ್ಕಿಪ್ ಮಾಡ್ತೀರಾ, ಈ ವಿಡಿಯೋ ಫುಲ್ ಲಾಸ್ಟ್ ವರೆಗೂ ನೋಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಇಲ್ಲ ಅಂತಂದ್ರೆ ಈ ವಿಡಿಯೋ ಎಲ್ಲ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ 4 years ಇಂಜಿನಿಯರಿಂಗ್ ಸ್ಕಿಪ್ ಮಾಡ್ದಂಗೆ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ನಾವು ಡೇಟಾ ಸೈನ್ಸ್ ಬಗ್ಗೆ ಮಾತಾಡೋಣ, ಅಂಡ್ ಮಿಷಿನ್ ಲರ್ನಿಂಗ್ ಅಂಡ್ AML ಬಗ್ಗೆ 3 ಬಗ್ಗೆ ಮಾತಾಡೋಣ. ಸೊ ಅಂಡ್ ಆಲ್ಸೋ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋಣ. 4 ಟಾಪಿಕ್ಸ್ ಮೇಲೆ ಮಾತಾಡೋಣ. ಸೊ ಫಸ್ಟ್ ನಿಮ್ಗೆ ನೀಟಾಗಿ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಲೈಕ್ ಫಸ್ಟ್ ಡೇಟಾ ಸೈನ್ಸ್ ಹೋಗ್ತೀನಿ. ಸೊ ಅಲ್ಲಿಂದ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ನಾನು ಫಸ್ಟ್ ಡೇಟಾ ಸೈನ್ಸ್ ತಗೋತೀನಿ. ಲೈಕ್ CSE ಇನ್ ಡೇಟಾ ಸೈನ್ಸ್ ಇಲ್ಲಾಂದ್ರೆ ಡೇಟಾ ಸೈನ್ಸ್ ಬ್ರಾಂಚ್ ಎರಡು ಒಂದೇ. ಈ ಬ್ರಾಂಚ್ ಏನಂತಂದ್ರೆ ಫಸ್ಟ್ ಸಪೋಸ್ ಈ ಬ್ರಾಂಚ್ ಇದ್ದು ಫೋಕಸ್ ಓನ್ಲಿ ಒನ್ ಫೀಲ್ಡ್. CSE ಅಂದ್ರೆ ಸಾಫ್ಟ್ವೇರ್, ಎಲ್ಲಿ ಕಂಪ್ಯೂಟರ್ಸ್ ಇರುತ್ತೋ ಎಲ್ಲಿ ಸಾಫ್ಟ್ವೇರ್ ಇರುತ್ತೋ ಇವೆಲ್ಲಾದ್ರೂ ವರ್ಕ್ ಮಾಡ್ಬೋದು. ಬಟ್ ಸ್ಪೆಷಲೈಸೇಷನ್ ಡೇಟಾ ಸೈನ್ಸ್ ಅಂದ್ರೆ ನೀವು ಓನ್ಲಿ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಮಾತ್ರ ನೀವು ಇನ್ನ ಡೆಪ್ತ್ ಆಗಿ ಕಾನ್ಸೆಪ್ಟ್ ನೀವು ತಿಳ್ಕೊಂತೀರಾ, ಡೆಪ್ತ್ ಆಗಿ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ, ಅಂಡ್ ಆ ಫೀಲ್ಡ್ ನೀವು ಸಕ್ಸೀಡ್ ಆಗ್ತೀರಾ, ಆ ಫೀಲ್ಡ್ ನೀವು ಜಾಬ್ ತಗೊಂತೀರಾ. ಸೊ ಇದಕ್ಕೆ ಡೇಟಾ ಸೈನ್ಸ್ ಅಂತಂದ್ರೆ ಡೇಟಾ ಸೈನ್ಸ್ ಅಂದ್ರೆ ನೀವು ಡೇಟಾ ಜೊತೆ ವರ್ಕ್ ಮಾಡ್ತೀರಾ, ಡೇಟಾ ರಿಲೇಟೆಡ್ ಜಾಬ್ಸ್ ಮಾಡ್ತೀರಾ. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಫಾರ್ ಸಪೋಸ್ ನೀವು ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಅಂಡ್ TikTok ಅವೆಲ್ಲ ಬ್ಯಾನ್ ಆಗಿದೆ. ಸೊ ಮೇಜರ್ಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಅಂಡ್ ಈಗ ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀರಾ. ಸೊ ಈಗ ನೀವು ಇನ್ಸ್ಟಾಗ್ರಾಮ್ ತಗೊಂಡ್ರೆ ನಿಮ್ ಫ್ರೆಂಡ್ ಸರ್ಕಲ್ ತಗೋರಿ, ನೀವು ತಗೊಳ್ಳಿ. ನಿಮ್ದ್ರಲ್ಲಿ ರೀಲ್ಸ್ ಯಾವ ರೀತಿ ಬರುತ್ತೆ, ನಿಮ್ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ರೀಲ್ಸ್ ಯಾವ ರೀತಿ ಬರುತ್ತೆ. ಫಾರ್ ಸಪೋಸ್ ನಿಮ್ದ್ರಲ್ಲಿ ರೀಲ್ಸ್ ಎಲ್ಲ ಕ್ರಿಕೆಟ್ ಬಗ್ಗೆ ಬರ್ತಾ ಇದ್ರೆ, ಬೇರೆಯವನು ಫೋನ್ ಅಲ್ಲಿ ಅವ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಬರ್ತಾ ಇರುತ್ತೆ, ಇನ್ನೊಬ್ಬನ ಮೇಲೆ ಪಾಲಿಟಿಕ್ಸ್ ಮೇಲೆ ಬರ್ತಾ ಇರುತ್ತೆ, ಇನ್ನೊಬ್ಬನ ಮೊಬೈಲ್ ಅಲ್ಲಿ ಲೈಕ್ ಮೋಟಿವೇಶನ್ ರೀಲ್ಸ್ ಬರ್ತಾ ಇರುತ್ತೆ. ಸೊ ಇದಕ್ಕೆ ಯಾಕಂದ್ರೆ ಡೇಟಾ ಸೈನ್ಸ್ ಇದ್ರ ಜೊತೆ ಇದೆ, ಇದರಿಂದ ಡೇಟಾ ಸೈನ್ಸ್ ಇದೆ. ಫಾರ್ ಸಪೋಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಇವಾಗ IPL ಟ್ರೆಂಡಿಂಗ್ ಇದೆ. ಸೊ IPL ಅಲ್ಲಿ ನೀವು ಯಾವ್ದೊಂದು ಮ್ಯಾಚ್ ಅಲ್ಲಿ ಯಾವ್ದೋ ಒಂದು ಇನ್ನಿಂಗ್ಸ್ ಯಾವ್ದೋ ಒಂದು 6 4 ಹೊಡಿತಾನ, ಆ ಮೀಮ್ಸ್ ಒಂದು ನೀವು ಲೈಕ್ ಮಾಡಿದ್ರೆ, ಆ ನೆಕ್ಸ್ಟ್ ನೀವು 10 ರೀಲ್ಸ್ ನೋಡೋ ರೀಲ್ಸ್ ಅಲ್ಲಿ ಮಿನಿಮಮ್ ಅಂದ್ರೂ 4-5 ರೀಲ್ಸ್ ಕ್ರಿಕೆಟ್ ರಿಲೇಟೆಡ್ ಬರ್ತವೆ. ಅಂಡ್ ಸಪೋಸ್ ಬೇರೆಯವನಿಗೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಬಿಗ್ ಬಾಸ್ ವಿಡಿಯೋ ಸ್ವಲ್ಪ ಲೈಕ್ ಕೊಡಿದ್ರೆ, ಸೊ ಅವನಿಗೆ ಬಿಗ್ ಬಾಸ್ ರಿಲೇಟೆಡ್ ರೀಲ್ಸ್ ಬರುತ್ತೆ. ಇನ್ನೊಬ್ಬನಿಗೆ ಪಾಲಿಟಿಕ್ಸ್, ಇನ್ನೊಬ್ಬನಿಗೆ ಮೋಟಿವೇಶನ್, ಇನ್ನೊಬ್ಬನಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೀಲ್ಸ್ ಅವನು ಯಾವ ರೀತಿ ಲೈಕ್ ಪ್ರೀವಿಯಸ್ ಆಗಿ ಲೈಕ್ ಮಾಡಿರ್ತಾರೆ ಆ ರೀತಿ ಬರುತ್ತೆ. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ಇದು ಏನಂತಂದ್ರೆ ನೀವ್ ಏನೇನ್ ಮಾಡ್ತೀರಾ ಈ ಸಾಫ್ಟ್ವೇರ್ ಅಲ್ಲಿ. ಕಂಪ್ಯೂಟರ್ ಸೈನ್ಸ್ ಅಂದ್ರೇನೆ ಈ ಸ್ಪೆಷಲೈಸೇಷನ್ ಬಂತು, ಡೇಟಾ ಸೈನ್ಸ್ AML ಅಂತ. ಸೊ ಈಗ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನ್ ತಿಳ್ಕೊಬೇಕಂದ್ರೆ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್, ಮೈನ್ ಸಾಫ್ಟ್ವೇರ್. ಸೊ ಇವೆಲ್ಲ ಸ್ಪೆಷಲೈಸೇಷನ್. ಈ ಡೇಟಾ ಸೈನ್ಸ್ ಏನ್ ಮಾಡುತ್ತೆ ಅಂದ್ರೆ, ಈಗ ನೀವು ಏನು ಯೂಸ್ ಮಾಡ್ತಿದ್ದೀರಾ, ನೀವು ಏನ್ ಲೈಕ್ ಮಾಡ್ತಿದ್ದೀರಾ, ನೀವು ಏನ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಈ ಡೇಟಾ ಫುಲ್ಲು ಇನ್ಸ್ಟಾಗ್ರಾಮ್ ಓನರ್ ಇನ್ಸ್ಟಾಗ್ರಾಮ್ ಸಾಫ್ಟ್ವೇರ್ ಅಲ್ಲಿ ಫೀಡ್ ಆಗಿರುತ್ತೆ. ಸೊ ಅವರು ನಿಮ್ ಡೇಟಾನ ಎಲ್ಲ ತಗೊಂಡು, ಅಂದ್ರೆ ಐ ಮೀನ್ ನಿಮ್ದೊಬ್ಬಂದೇ ಅಲ್ಲ, ಬೇರೆಯವನ್ನಲ್ಲ, ಎಲ್ಲಾರ್ದು ತಗೊಳುತ್ತೆ ಡೇಟಾ. ಸೊ ಈಗ ಅವರು ಗ್ರಾಫ್ ಮಾಡ್ತಾರೆ, ಪ್ಲಾಟಿಂಗ್ ಮಾಡ್ತಾರೆ, ಪೈ ಚಾರ್ಟ್ ಗೀಚಾರ್ಟ್ ಅಂತ ಏನೇನೋ ಮಾಡ್ತಾರೆ. ಸೊ ಅದರಲ್ಲಿ ಡೇಟಾ ವಿಜುವಲೈಸೇಷನ್ ಮಾಡಿ, ಡೇಟಾನ ಕ್ಲೀನ್ ಮಾಡಿ, ಆ ಇನ್ಸ್ಟಾಗ್ರಾಮ್ ಸಾಫ್ಟ್ವೇರ್ ಯಾವ ಏಜ್ ಗ್ರೂಪ್ ಅವರು ಯಾವ ರೀಲ್ಸ್ ನೋಡ್ತಾವ್ರೆ, ಯಾವ ಟೈಮಿಂಗ್ ಅಲ್ಲಿ ಯಾವ ರೀಲ್ಸ್ ವೈರಲ್ ಆಗ್ತಿದೆ ಅಂತ ಎಲ್ಲ ಡೇಟಾನ ತಗೊಂಡು ಡೇಟಾ ಕ್ಲೀನ್ ಮಾಡ್ಬಿಟ್ಟು ಆ ಡೇಟಾನ ಫ್ಲೋಚಾರ್ಟ್ ಮಾಡ್ತಾರೆ. ಸೊ ಐ ಮೀನ್ ಎಷ್ಟು ಏಜ್ ಗ್ರೂಪ್ ಜೆಂಡರ್ಸ್, ಯಾವ ಟೈಪ್ ಆಫ್ ರೀಲ್ ನೋಡ್ತಾ ಇದಾರೆ, ಇಲ್ಲಾಂದ್ರೆ ನೀವು ಎಷ್ಟು ಟೈಮ್ ಅದರಲ್ಲಿ ಇದು ಮಾಡ್ತಿದ್ದೀರಾ ಅಂತ ನಿಮ್ಗೆ ಇನ್ಸ್ಟಾಗ್ರಾಮ್ ಗೊತ್ತಾಗುತ್ತೆ. ನೀವು ಎಷ್ಟು ಟೈಮ್ ನೀವು ಎಷ್ಟು ಅವರ್ಸ್ ಆಕ್ಟಿವ್ ಇದ್ದೀರಾ ಅಂತ. ಸೊ ಇದೆಲ್ಲ ಡೇಟಾ ಸೈಂಟಿಸ್ಟ್ ಅವ್ರ ಹಿಂದೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೀವು ಸ್ಕೋರ್ ಮಾಡ್ತಾ ಇದ್ರೆ ನಿಮ್ ರಿಲೇಟೆಡ್ ನೀವು ಪ್ರೀವಿಯಸ್ ಆಗಿ ಯಾವ ಲೈಕ್ಸ್ ಮಾಡಿರ್ತಾರೋ ಸೊ ಅದೇ ರಿಲೇಟೆಡ್ ಎಲ್ಲ ಬರ್ತದೆ. ಸೊ ಇದಕ್ಕೆ ಬಿಕಾಸ್ ಆಫ್ ಡೇಟಾ ಸೈಂಟಿಸ್ಟ್ ಅಂದ್ರೆ ನೀವು ಪ್ರತಿ ವಿಡಿಯೋಸ್ ನೀವು ಡೇಟಾ ಸೈಂಟಿಸ್ಟ್ ಇಂದ ಅವರು ಲೈಕ್ ಅವ್ರು ಇದೇ ಮಾಡಲ್ಲ, ಬಟ್ ಅವ್ರು ನಿಮ್ಮ ಡೇಟಾನ ಕಲೆಕ್ಟ್ ಮಾಡ್ತಾರೆ, ನಿಮ್ಮ ಡೇಟಾನ ತಗೊಂತಾರೆ. ಅಂಡ್ ಸಪೋಸ್ ನೀವು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ತಗೊಳ್ಳಿ, ಯೂಟ್ಯೂಬ್ ಅಲ್ಲಿ ನನಗಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ನೆಕ್ಸ್ಟ್ ನೀವು ಲೈಕ್ ಮಾಡಿ ಕೆಳಗಡೆ ಸ್ವೀಪ್ ಮಾಡಿ, ನಾನು ವಿಡಿಯೋ ಮೇಲೆ ಇಟ್ಬಿಟ್ಟು ಕೆಳಗಡೆ ಸ್ವೀಪ್ ಮಾಡಿ, ನನ್ನ ಚಾನಲ್ ಅಲ್ಲಿ ಯಾವ್ದೋ ಒಂದಾದ್ರೂ ವಿಡಿಯೋ ನಿಮ್ಗೆ ಕಾಣಿಸುತ್ತೆ ಅಂದ್ರೆ ಕಾಮೆಂಟ್ ಮಾಡಿ ಕಾಣಿಸಿದೆ ಅಂತ. ಯಾವ್ದು ಒಂದಾದ್ರೂ ಕಾಣಿಸುತ್ತೆ ಈ ವಿಡಿಯೋ ಲೈಕ್ ಮಾಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಬಂದ್ರೆ ನನ್ನ ವಿಡಿಯೋ ಪಕ್ಕ ಒಂದಾದ್ರೂ ನಿಮಗೆ ತೋರಿಸುತ್ತೆ. ದಿಸ್ ಇಸ್ ಬಿಕಾಸ್ ಡೇಟಾ ಸೈಂಟಿಸ್ಟ್ ಅವರು ನಿಮ್ ಡೇಟಾ ನೀವೇನು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ, ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಯೂಟ್ಯೂಬ್ ನೀವೇನೇನು ಆ್ಯಪ್ಸ್ ಅಲ್ಲಿ ನೀವು ಇದು ಮಾಡ್ತಿದ್ದೀರಾ, ಫ್ಲಿಪ್ಕಾರ್ಟ್ ತಗೊಳ್ಳಿ, ಅಮೆಝಾನ್ ತಗೊಳ್ಳಿ, ನೀವೇನೇನು ಆರ್ಡರ್ ಮಾಡ್ತಿದ್ದೀರೋ ಇಲ್ಲ ಎಲ್ಲ ಅವ್ರ ಡೇಟಾನ ತಗೊಂಡಿರ್ತಾರೆ. ಸೊ ಅವ್ರ ಬಿಸ್ನೆಸ್ ಅಲ್ಲಿ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ತಗೊಳ್ಳಿ, ನೀವೇನೇನು ಆರ್ಡರ್ ಮಾಡ್ತಿದ್ದೀರಾ, ಏಜ್ ಜೆಂಡರ್ಸ್, ಯಾವ ಏಜ್ ರಿಲೇಟೆಡ್ ಪೀಪಲ್ ಲೈಕ್ 18 to 20, 20 to 25 ಆ ಏಜ್ ಗ್ರೂಪ್ಸ್ ಯಾವ ಐಟಮ್ಸ್ ಆರ್ಡರ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಐಡಿಯಾ ಬರುತ್ತೆ, ಲೈಕ್ ಓಕೆ ಇಂಥ ಏಜ್ ಗ್ರೂಪ್ಸ್ ಅವರು ಇಂಥದ್ದು ಆರ್ಡರ್ ಮಾಡ್ತಿದ್ದಾರೆ, ಸೊ ಇದಕ್ಕೆ ಪ್ರೈಸ್ ಕಮ್ಮಿ ಇಡಬೇಕಾ ಇಲ್ಲ ಜಾಸ್ತಿ ಮಾಡ್ಬೇಕಾ. ಸೊ ಇದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಡೇಟಾ ರಿಲೇಟೆಡ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಇದಕ್ಕೆ ಮೇಜರ್ಲಿ ಫೋಕಸ್ ಮಾಡೋದು ನಿಮಗೆ 30% ಕೋಡ್ ಇರುತ್ತೆ, 35% ಕೋಡಿಂಗ್ ಇರುತ್ತೆ. ಅಂಡ್ ಮೆಜಾರಿಟಿ 65% ನಿಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ ಮೇಲೆ ಇದು ಫೀಲ್ಡ್ ಇರುತ್ತೆ. ಮೆಜಾರಿಟಿ ನಿಮ್ದು 60 to 65% ನಿಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ ಮೇಲೆ ಇರುತ್ತೆ. ಸಪೋಸ್ ನೀವು ಈ ಡೇಟಾ ಫೀಲ್ಡ್ ತಗೋಬೇಕಂದ್ರೆ ನಿಮ್ಗೆ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು.
ಕೋಡಿಂಗ್ ಇಸ್ ಲಿಟಲ್ ಬಿಟ್, ಕೋಡಿಂಗ್ ಇಸ್ 30-35% ಮಾತ್ರ ಇರುತ್ತೆ. ಬಟ್ ನೀವು ಅದನ್ನ ಅರ್ಥ ಮಾಡ್ಕೊಂಡು ನೀವು ಇರಬೇಕು. ಮ್ಯಾಥ್ಸ್ ಬರಬೇಕು, ಲೈಕ್ ಪಾಂಡಾಸ್, ಪೈಥಾನ್ ಲ್ಯಾಂಗ್ವೇಜ್ ಅಲ್ಲಿ ಪಾಂಡಾಸ್, ನಮ್ಮ ಇಂಥ ಲೈಬ್ರರೀಸ್ ಬರಬೇಕು ನಿಮ್ಗೆ, ಮಾರ್ಟ್ ಟ್ಯಾಬ್ಲಿ ಅಂಡ್ ಮೆನಿ ಮೋರ್ ಲೈಬ್ರರೀಸ್ ಇರ್ತಾವೆ. ಲೈಬ್ರರೀಸ್ ಕಲ್ತ್ಕೋಬೇಕು. ಬಟ್ ನಿಮ್ಗೆ ಹನ್ನೆರಡು ಸ್ಕಿಲ್ಸ್ ಇರಬೇಕು ಇದಕ್ಕೆ. ಅಂಡ್ ನೆಕ್ಸ್ಟ್ ವೆನ್ ಬ್ಯಾಕ್ ಟು ಮಿಷನ್ ಲರ್ನಿಂಗ್ ಅಂಡ್ ಲೈಕ್ ಈಗ IML ಅಂತಿದ್ದಾರೆ. ಸೊ ಕೆಲವು ಕಾಲೇಜಸ್ ಡೈರೆಕ್ಟ್ CS ಇನ್ ಮಿಷನ್ ಲರ್ನಿಂಗ್ ಇದೆ. ಸೊ ಮಿಷನ್ ಲರ್ನಿಂಗ್ ಮಾತಾಡೋಣ. ಬಿಕಾಸ್ ಆಫ್ AML ನಿಮ್ಗೆ ಅರ್ಥ ಮಾಡ್ಬೇಕಂದ್ರೆ ಮಿಷನ್ ಲರ್ನಿಂಗ್ ಅರ್ಥ ಮಾಡ್ಕೋಬೇಕು ನೀವು. ಸೊ ಈ ಮಿಷನ್ ಲರ್ನಿಂಗ್ ಏನ್ ಮಾಡುತ್ತೆ, ಡೇಟಾ ಸೈಂಟಿಸ್ಟ್ ಅವ್ರು ಏನ್ ನಿಮ್ ಡೇಟಾನ ತಗೊಂತಾರೆ, ನೀವು ಎಷ್ಟು ಅವರ್ಸ್ ನೀವು ಆಕ್ಟಿವ್ ಆಗಿದ್ದೀರಾ, ಸೊ ನೀವೇನೇನು ರೀಲ್ಸ್ ಲೈಕ್ ಮಾಡ್ತಿದ್ದೀರಾ, ನೀವೇನೇನು ಪ್ರಾಡಕ್ಟ್ಸ್ ನೀವು ಬೈ ಮಾಡ್ತಿದ್ದೀರಾ ಅಂತ. ಸೊ ಈ ಮಿಷನ್ ಲರ್ನರ್ಸ್ ಏನ್ ಮಾಡ್ತಾರೆ, ಆ ಡೇಟಾ ಸೈಂಟಿಸ್ಟ್ ಅವ್ರ ಈ ತರ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಯಾವ ಏಜ್ ಗ್ರೂಪ್ ಅವ್ರು ಯಾರು ನೋಡ್ತಾರೆ, ಸೊ ಗೊತ್ತಿರುತ್ತಲ್ಲ ಡೇಟಾ ಸೈಂಟಿಸ್ಟ್ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ರೆಪ್ರೆಸೆಂಟ್ ಮಾಡಿರ್ತಾರೆ ಗ್ರಾಫ್ಸ್ ಅಲ್ಲಿ. ಸೊ ಅವ್ರು ತಗೊಂಡು ಆಲ್ಗರಿದಮ್ಸ್ ಅನ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ಆಲ್ಗರಿದಮ್ಸ್ ಏನಂತಂದ್ರೆ ಇವರು ಮೆಚಾರಿಟಿ ಇವರು ಲೈಕ್ ಇವರು ಮ್ಯಾಥ್ಸ್ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ, ಪ್ರಾಬಬಿಲಿಟಿ, ಕಾಂಬಿನೇಷನ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂಡ್ ವೆಕ್ಟರ್ ಆಲ್ಜಿಬ್ರಾ ಅಂಡ್ ಡಿಫ್ರೆನ್ಶಿಯೇಷನ್. ಸೊ ಈ ರೀತಿ ಮ್ಯಾಥ್ಸ್ ಜಾಸ್ತಿ ಪೀಕ್ಸ್ ಅಲ್ಲಿ ಇರುತ್ತೆ ಇವರಿಗೆ. ಸೊ ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ಕೋಡ್ ಮಾಡಿಬಿಟ್ಟು ಇವರು ನಿಮ್ಗೆ ಫಾರ್ ಎಕ್ಸಾಂಪಲ್ ಅಮೆಝಾನ್ ಇಲ್ಲಾಂದ್ರೆ ಫುಡ್ ಡೆಲಿವರ್ಸ್ ತಗೊಳ್ಳಿ, ಫುಡ್ ಆ್ಯಪ್ಸ್ ಬೇರೆ ಎಲ್ಲ ಸವರಲ್ ಫುಡ್ ಆ್ಯಪ್ಸ್ ಇದೆ. ಸೊ ಅದರಲ್ಲಿ ನೀವು ಬಿಫೋರ್ ನೀವು ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಅವರು ಲೊಕೇಶನ್ ಶೇರ್ ಮಾಡಿ ಅಂತ ಇರುತ್ತೆ. ನೀವು ಪ್ಲೇಸ್ ಮಾಡಿರೋ ಆರ್ಡರ್, ಬಟ್ ನಿಮ್ಗೆ ಲೊಕೇಶನ್ ಶೇರ್ ಮಾಡಿ ಅಂತ ಇರುತ್ತೆ. ಸೊ ಅದಕ್ಕೆ ಯಾಕಂತಂದ್ರೆ ನೀವು ಏನು ಆರ್ಡರ್ ಮಾಡ್ತಿದ್ದೀರೋ ಆ ಸರೌಂಡಿಂಗ್ಸ್ ಡೇಟಾ ಎಲ್ಲ ತಗೊಳುತ್ತದು. ಸೊ ನೀವೇನು ಆರ್ಡರ್ ಮಾಡ್ತೀರೋ ನೆಕ್ಸ್ಟ್ ನಿಮ್ಮ ಸರೌಂಡಿಂಗ್ಸ್ ನೀವು ಯಾರು ಏನೇನು ಆರ್ಡರ್ ಮಾಡ್ತಿದ್ದೀರೋ ಅದೆಲ್ಲ ತಗೊಂಡು ನಿಮಗೆ ಡೇಟಾ ಸೈಂಟಿಸ್ಟ್ ಅವರು ತಗೊಂಡು ಮತ್ತೆ ಅವ್ರು ಮಿಷನ್ ಲರ್ನಿಂಗ್ ಕೊಡ್ತಾರೆ. ಸೊ ಆ ಮಿಷನ್ ಅವರು ಒಂದು ಆಲ್ಗರಿದಮ್ ಕೊಟ್ಟು ನಿಮಗೆ ಕೋಡ್ ಬರೆದು ನಿಮಗೆ ನೋಟಿಫಿಕೇಶನ್ ಕಳಿಸ್ತಾರೆ. ಸೊ ಈ ಏಜ್ ನಿಮ್ಮ ಏರಿಯಾ ಲೊಕಾಲಿಟಿಯಲ್ಲಿ ಈ ರೆಸ್ಟೋರೆಂಟ್ ಚೆನ್ನಾಗಿದೆ, ಈ ರೆಸ್ಟೋರೆಂಟ್ಸ್ ಆರ್ಡರ್ ಮಾಡಿ, ಇಲ್ಲಾಂದ್ರೆ ಈ ಲೊಕಾಲಿಟಿಯಲ್ಲಿ ಇಷ್ಟು ಜನ ಇದನ್ನ ಆರ್ಡರ್ ಮಾಡಿ ನೀವು ಆರ್ಡರ್ ಮಾಡಿ. ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟ್ ಏನೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿ ಬೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಇಂಟರ್ಫರೆನ್ಸ್ ಬರುತ್ತೆ, ಯಾರು ದಿಸ್ 2 ಐಟಮ್ಸ್ ಏನು ಎಕ್ಸ್ಟ್ರಾ ಅಂತ. ನೀವು ಬೇಕಾದ್ರೆ ಅದನ್ನ ಆ್ಯಡ್ ಮಾಡಿ ಕಂಟಿನ್ಯೂ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಅದು ಸ್ಕಿಪ್ ಮಾಡಿ ನೀವು ಏನು ಪ್ರಾಡಕ್ಟ್ ಬೇಕು ಅದು ಮಾತ್ರ ನೀವು ಕೊಡ್ಬೋದು. ಸೊ ಇದು ಅವ್ರು ಮಾಡ್ತಾರೆ ಮಿಷನ್ ಲರ್ನಿಂಗ್ಸ್ ಅವರು, ನಿಮ್ಗೆ ಇನ್ನ ಫೀಚರ್ಸ್ ಕೊಡ್ತಾರೆ, ನೋಟಿಫಿಕೇಶನ್ ಕೊಡ್ತಾರೆ. ಈ ತರ ಡೇಟಾ ತಗೊಂಡವರು ನಿಮ್ಗೆ ಇನ್ನ ಸ್ವಲ್ಪ ಬೆನಿಫಿಟ್ ಆಗಿ ನಿಮ್ಗೆ ಇನ್ನ ಸ್ವಲ್ಪ ವ್ಯಾಲ್ಯೂ ಕೊಡ್ತಾರೆ. ಸೊ ಇದು ಅವ್ರು ಮಿಷನ್ ಲರ್ನಿಂಗ್ಸ್ ಅವರು ಮಾಡ್ತಾರೆ. ನೆಕ್ಸ್ಟ್ AML ಬಗ್ಗೆ ಮಾತಾಡೋಣ. ಯಾಕಂದ್ರೆ ಮಿಷನ್ ಲರ್ನಿಂಗ್ ಗೊತ್ತಿದೆ, AML ಬಗ್ಗೆ ಸ್ವಲ್ಪ ನಿಮ್ಗೆ ಈಸಿ ಆಗುತ್ತೆ. AML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಮೋಸ್ಟ್ ಡೇಟಾ ಸೈಂಟಿಸ್ಟ್ ಮೇಲೆ ಅಂಡ್ ಮಿಷನ್ ಲರ್ನಿಂಗ್ಸ್ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಲ್ಲ. ಸೊ ಅವ್ರ ರೆಫರೆನ್ಸ್ ಇರುತ್ತೆ, ಲೈಟ್ ಅವ್ರ ಇಂಡೈರೆಕ್ಟ್ ರೆಫರೆನ್ಸ್ ಇರುತ್ತೆ. ಬಟ್ ಇವರು ಆರ್ಟಿಫಿಷಿಯಲ್ ಆಗಿ ಕೋಡ್ ಜನರೇಟ್ ಮಾಡ್ತಾರೆ ಅಂಡ್ ಆರ್ಟಿಫಿಷಿಯಲ್ ಆಗಿ ಇವರು ರೋಬೋಟಿಕ್ಸ್ ಇಂಟಿಗ್ರೇಟೆಡ್ ಮಾಡಿ ರೋಬೋಟಿಕ್ಸ್ ಮಿಷನ್ಸ್ ಅಂತ ನೀವು ಡೆವಲಪ್ ಮಾಡ್ತಾರೆ. ಆಟೋಮೆಟಿಕ್ ಆಗಿ ನಮ್ ಟಾಸ್ಕ್ ಆಗ್ಬೇಕಂತಂದ್ರು ಅಂತ ಮಿಷನ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಇದಕ್ಕೆ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಏನೋ ತಗೋ ChatGPT, DeepSeek ಅಂತ ಏನೋ ಟೂಲ್ಸ್ ತಗೊಳ್ಳಿ. ಸೊ ಇದು ಮಿಷನ್ ತರ ಥಿಂಕ್ ಮಾಡುತ್ತೆ, ಲೈಕ್ ಹ್ಯೂಮನ್ಸ್ ತರ ಥಿಂಕ್ ಮಾಡೋ ಮಿಷನ್ಸ್ ನ ಇವರು ಬಿಲ್ಡ್ ಮಾಡಿರ್ತಾರೆ. ಇದರಿಂದ ಕೋಡಿಂಗ್ ಇರ್ಬೋದು, ಮ್ಯಾಥ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಎಲ್ಲ ಕಾನ್ಸೆಪ್ಟ್ ಇದನ್ನ ಮಾಡ್ಕೊಂಡು ಇವರು ಆಟೋಮೆಟಿಕ್ ಆಗಿ ಮಿಷನ್ ಹ್ಯೂಮನ್ ಲೈಕ್ ಥಿಂಕ್ ಮಾಡಕ್ಕೆ ಇವರು ಬಿಲ್ಡ್ ಮಾಡ್ತಾರೆ ಮಿಷನ್. ಫಾರ್ ಎಕ್ಸಾಂಪಲ್ ನೀವು ಟೆಸ್ಲಾ ತಗೋಬಹುದು, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಂತಾರೆ, ಅದಕ್ಕೆ ಡ್ರೈವರ್ಸ್ ಬೇಕಾಗಿಲ್ಲ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಒಳಗಡೆ ಸಾಫ್ಟ್ವೇರ್ ಒಳಗಡೆ ಮಿಷನ್ ಲೈಕ್ ಅವರು ಮಿಷನ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮುಂದೆ ಇರೋ ರೋಡ್ ಫಾರ್ ಎಕ್ಸಾಂಪಲ್ ಸಿಗ್ನಲ್ಸ್ ಇರುತ್ತೆ, ಗ್ರೀನ್ ಸಿಗ್ನಲ್ ಬಿದ್ರೆ ಮೂವ್ ಆಗ್ಬೇಕು, ರೆಡ್ ಸಿಗ್ನಲ್ ಬಿದ್ರೆ ಸ್ಟಾಪ್ ಆಗ್ಬೇಕು, ಎಲ್ಲೋ ಸಿಗ್ನಲ್ ಬಂದ್ರೆ ಗೆಟ್ ರೆಡ್ ಆಗ್ಬೇಕು. ಇಲ್ಲಾಂದ್ರೆ ಯಾರಾದ್ರೂ ರೋಡ್ ಮಧ್ಯದಲ್ಲಿ ಯಾರಾದ್ರೂ ಕ್ರಾಸ್ ಮಾಡ್ತಾ ಇದ್ರೆ ಯು ಹ್ಯಾವ್ ಟು ಗೋ ಸ್ಲೋ ಅಂತ ಅವ್ರಿಗೆ ಕಾರ್ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಸೊ ಆ ಕಾರ್ ಇಂಜಿನಿಯರ್ಸ್ ಮಾಡಿರೋ ಆ ಮಿಷನ್ಸ್, ಆಟೋಮೆಟಿಕ್ ಮಿಷನ್ಸ್ ಇಂದ ಅದು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಮೂವ್ ಆಗುತ್ತೆ. ಸೊ ಈ ರೀತಿ ಅವರು ಸೆಲ್ಫ್ ಆಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇನ್ನ ಬೇಕಂತಂದ್ರೆ ಕಸ್ಟಮರ್ಸ್ ಕೇರ್ಸ್ ಅಂತ ಒಂದೊಂದು ಆಪ್ಸ್ ಅಲ್ಲಿ ಕಸ್ಟಮರ್ ಕೇರ್ ಅಂತ. ಸೊ ಕಸ್ಟಮರ್ ಕೇರ್ ಅಲ್ಲಿ ಅವರು ಆಫೀಸ್ ಅಲ್ಲಿ ನಿಮ್ಗೋಸ್ಕರ ಕಾಯ್ದಿರಲ್ಲ, ಲೈಕ್ ಅವ್ರಿಗೆ ಒಬ್ರು ಕಸ್ಟಮರ್ ಕೇರ್ ಅಂತ ಫ್ಯಾಕಲ್ಟಿ ಅಲ್ಲಿ ಏನ್ ಇರಲ್ಲ, ಅವರು ಇಂದ ಮಾಡಿಬಿಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೀವೇನೇನು ಮೆಸೇಜ್ ಮಾಡ್ಬೇಕು ಕಂಪ್ನಿಗೆ ಅಂದ್ರೆ ಕಸ್ಟಮರ್ ಕೇರ್ ಮಾಡಿದ್ರೆ ಅದು ಆಟೋಮೆಟಿಕ್ ಜನರೇಟ್ ಮಾಡ್ಬಿಟ್ಟು ಮೆಸೇಜ್ ಕೊಡುತ್ತೆ ನಿಮಗೆ. ಲೈಕ್ ಅಮೆಝಾನ್ ತಗೊಳ್ಳಿ, ನಂಗೆ ಯಾಕೆ ಡೆಲಿವರ್ ಲೇಟ್ ಆಯ್ತು ಅಂದ್ರೆ ಇಟ್ಸ್ ಸಾರಿ ಟು ಸೇ ದಿಸ್ ಅಂತ ಆಟೋಮೆಟಿಕ್ ಆಗಿ ರಿಲೇಟೆಡ್ ನಿಮಗೆ ಮೆಸೇಜ್ ಬರುತ್ತೆ. ಅಷ್ಟಾಗಿ ಗುರು ನಮ್ಮ KCT ವೆಬ್ಸೈಟ್ ಅಲ್ಲಿ ಅವ್ರದೇ KE ಚಾಟ್ ಬಾಕ್ಸ್ ಅಂತ. ಸೊ ಅದು ಯಾರು KE ಆಫೀಸ್ ಅಲ್ಲಿ ಕುತ್ಕೊಂಡು ನೀವು ಮಾಡೋ ಮೆಸೇಜ್ ರಿಪ್ಲೈ ಮಾಡ್ಕೊಂಡಿರಲ್ಲ, ಅವರು ಇಂಟಿಗ್ರೇಟ್ ಮಾಡಿದ್ರು ಆ ವೆಬ್ಸೈಟ್ ಅಲ್ಲಿ. ನೀವೇನೋ ಕ್ವಶನ್ಸ್ ಕೇಳಿದ್ರೆ ಆ ಕ್ವಶನ್ ಆಲ್ರೆಡಿ ಅವರು ಕೋಡ್ ಮಾಡಿ ಬಿಟ್ಟಿರ್ತಾರೆ, ಇಂಥ ಕ್ವಶನ್ ಇಂಥ ರಿಲೇಟೆಡ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿ ಇಂಥ ರಿಲೇಟೆಡ್ ಆನ್ಸರ್ ಮಾಡಬೇಕು ಅಂತ. ಸೊ ನೀವು ಏನಂದ್ರು ಅದ್ರಲ್ಲಿ ಕೇಳಿ, ಫಾರ್ ಎಕ್ಸಾಂಪಲ್ ಏನೋ ನನಗೆ ಈ KCT ಬಗ್ಗೆ ಏನಾದ್ರು ರಿಲೇಟೆಡ್ ಇದು ರಿಸಲ್ಟ್ ಆಗಿ ಬರುತ್ತೆ ಅದು ಇದಂತ ಏನೋ ಕೇಳಿ, ಸೊ ಅದ್ರ ರಿಲೇಟೆಡ್ ಅದು ಆನ್ಸರ್ ಬರುತ್ತೆ ಆಟೋಮೆಟಿಕ್ ಜನರೇಟ್ ಮಾಡಿ ನಿಮ್ಗೆ ಕೊಡುತ್ತೆ. ಸೊ ಈ ರೀತಿ ನಿಮಗೆ ಯೂಸ್ ಮಾಡ್ತಾರೆ, ಆಟೋಮೆಟಿಕ್ ಮಿಷನ್ ಆಗಿ ಕನ್ವರ್ಟ್ ಮಾಡಿ ನಿಮ್ಗೆ ಹ್ಯೂಮನ್ಸ್ ಯಾವ ರೀತಿ ಥಿಂಕ್ ಮಾಡುತ್ತೋ ಆ ರೀತಿ ಥಿಂಕ್ ಮಾಡಿಸೋ ಅಷ್ಟುವರೆಗೂ ಬಿಲ್ಡ್ ಮಾಡಿ ನಿಮ್ಗೆ ನಮ್ಮ ಟಾಸ್ಕ್ ಈಸಿ ಆಗಕ್ಕೆ ಇದು ಯೂಸ್ ಮಾಡ್ತಾರೆ. ಅಂಡ್ ಮೆನಿ ಸ್ಟೂಡೆಂಟ್ಸ್ ಹೇಳ್ತಾರೆ ಲೈಕ್ ಇಂದ ಜಾಬ್ಸ್ ಹೋಗುತ್ತೆ ಅಂತ. ಸೊ ಇಂದ ಜಾಬ್ಸ್ ಹೋಗಲ್ಲ, ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಮೆನಿ ಇಂಜಿನಿಯರ್ಸ್ಗೆ ಲೈಕ್ ಸ್ವಲ್ಪ ಯೂಸ್ ಆಗುತ್ತೆ, ಲೈಕ್ ನಾವು ವರ್ಕ್ ಫ್ಲೋ ಫಾಸ್ಟ್ ಆಗಿ ಮಾಡಕ್ಕೆ ಯೂಸ್ ಆಗುತ್ತೆ. ದಟ್ಸ್ ದ
ನೆಕ್ಸ್ಟ್ ನೀವು ಬೇಕಾದ್ರೆ ಇಮೇಜ್ ಅನ್ನು ಕ್ರಿಯೇಟ್ ಮಾಡಿ ಕಂಟೆಂಟ್ ಕ್ರಿಯೇಷನ್ಸ್ ಅವರಿಗೆ ಇಮೇಜಸ್ ಕ್ರಿಯೇಟ್ ಮಾಡ್ಬೋದು, ತಮ್ನೇಲ್ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಚಾರ್ಟ್ ಜಿಪಿಟಿಲಿ ಒಂದು ನ್ಯೂ ಟ್ರೆಂಡ್ ಆಗಿದೆ ಗಿಬ್ಲಿ ಸ್ಟೈಲ್ ಅಂತ. ಸೊ ನೀವು ಫೋಟೋ ಕೊಟ್ಬಿಟ್ಟು ಜನರೇಟ್ ದಿಸ್ ಅಂದ್ರೆ ಅವರು ಜನರೇಟ್ ಈಸಿಯಾಗಿ ಜನರೇಟ್ ಮಾಡ್ಬೋದು. ಗಿಬ್ಲಿ ಸ್ಟೈಲ್ ಈಸಿಯಾಗಿ ಜನರೇಟ್ ಮಾಡೋದು. ಸೊ ಈ ರೀತಿ ಜನರೇಟ್ ಮಾಡ್ಬೋದು. ನಿಮ್ದು ಫಾರ್ ಎಕ್ಸಾಂಪಲ್ ನೀವು ವಾಯ್ಸ್ ರೆಕಾರ್ಡ್ ಇದ್ರೆ ಅದು ಅದು ಎನ್ಎನ್ಸ್ ಅಂತ ಒಂದು ವೆಬ್ಸೈಟ್ ಇರುತ್ತೆ, ಟೂಲ್ಸ್ ಅಂತ. ಅದರಲ್ಲಿ ನೀವು ಕೊಟ್ಬಿಟ್ರೆ ಅದರಲ್ಲಿ ಏನೋ ನಾಯ್ಸ್ ರಿಡಕ್ಷನ್ ಇದ್ರೆ ನಾಯ್ಸ್ ರಿಡಕ್ಷನ್ ಕಮ್ಮಿ ಮಾಡುತ್ತೆ. ಸೊ ಈ ರೀತಿ ಎಲ್ಲ ಸಾಫ್ಟ್ವೇರ್ಸ್ ನಿಮಗೆ ಆಟೋಮೆಟಿಕ್ ಸ್ವಲ್ಪ ನಿಮ್ಮ ವರ್ಕ್ ಫ್ಲೋ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಕ್ಕೆ ಇದೆಲ್ಲ ಟೂಲ್ಸ್ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಜಾಬ್ಸ್ ಇಲ್ಲೂ ಹೋಗಲ್ಲ, ಇನ್ನ ಇದರಿಂದ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ದಿಸ್ ಇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಆಲ್. ಸೊ ಇದು AML ಮಾಡೋರು, AML ಫೀಲ್ಡ್ ತಗೊಂಡು ಈ ರೀತಿ ನೀವೆಲ್ಲ ಮಾಡ್ತೀರಾ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ. ಸೊ ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಎಲ್ಲರೂ ಥಿಂಕ್ ಮಾಡ್ತಾರೆ ಲೈಕ್ ಇದು ಎಥಿಕಲ್ ಹ್ಯಾಕಿಂಗ್ ಮಾಡ್ಬಿಟ್ಟು ಬ್ಯಾಂಕ್ ಅಲ್ಲಿ ಕೋಟಿ ತಗೊಳೋದು ಅಂತ ಅನ್ಕೊಂತಾರೆ. ಸೊ ಇದು ಆಕ್ಚುಲಿ ಅದಂತಲ್ಲ. ಸೊ ಹ್ಯಾಕಿಂಗ್ ಮಾಡೋರಿಗೆ ಆಪೋಸಿಟ್ ಆಗಿ ಸೈಬರ್ ಸೆಕ್ಯೂರಿಟಿ. ಇವರು ನಿಮ್ಮ ಸೆಕ್ಯೂರಿಟಿ ಆಗಿ ಇರ್ತಾರೆ ನಿಮ್ಮ ಡಿವೈಸಸ್ಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ರೀತಿ ಹೇಳ್ಬೇಕು, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ತಗೊಳ್ಳಿ, ಝೊಮ್ಯಾಟೊ, ಲೈಕ್ ಗೂಗಲ್ ಪೇ, ಫೋನ್ ಪೇ, ಯಾವುದೋ ತಗೊಳ್ಳಿ. ಅದರಲ್ಲಿ ನಿಮ್ದು ಎಷ್ಟೋ ಡೇಟಾ ಇರುತ್ತೆ. ಆ ಡೇಟಾ ಫೋನ್ ಪೇ ತಗೊಳ್ಳಿ, ಅದರಲ್ಲಿ ಎಷ್ಟೋ ಡೇಟಾ ಇರುತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಂಕ್ ಇರುತ್ತೆ, ಆಧಾರ್ ಲಿಂಕ್ ಇರುತ್ತೆ. ಸೊ ಅದು ಬೇರೆ ಅವ್ರಿಗೆ ಹ್ಯಾಕಿಂಗ್ ಮಾಡೋದು ಮುಂಚೆ ಅವರು ಸೈಬರ್ ಸೆಕ್ಯೂರಿಟಿ ನಿಮ್ಮ ಸೆಕ್ಯೂರಿಟಿ ನಿಮ್ಮ ಡೇಟಾನ ಸೆಕ್ಯೂರಿಟಿ ಆಗಿ ಇಡ್ಬೇಕಂತ ಸೈಬರ್ ಸೆಕ್ಯೂರಿಟಿಯಲ್ಲಿ ಅವರು ಫೋನ್ ಪೇ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಅವರು ನಿಮ್ಮ ಡೇಟಾ ಸ್ಟೋರ್ ಆಗಿ ಇಟ್ಕೊಂಡಿರ್ತಾರೆ, ಸೆಕ್ಯೂರಿಟಿ ಆಗಿ ಇಟ್ಕೊಂಡಿರ್ತಾರೆ. ಸೊ ಅದು ಯಾರು ಬಂದ್ರು ನಿಮ್ಮ ಡೇಟಾನ ನೀವು ಯಾಕೆ ಮಾಡಕ್ ಆಗಲ್ಲ ಅಂಟಿಲ್ ಅನ್ಲೆಸ್ ನೀವು ಸಾವಿರ OTPs ಅದು ಇದು ನೀವೇ ಸುಮ್ಮನೆ ಇದ್ರೆ ಅವ್ರು ಯಾಕೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಯಾಕೆ ಮಾಡಕ್ ಆಗಲ್ಲ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೀವು ಗ್ರೋ ಆ್ಯಪ್ ತಗೋಬಹುದು. ಲೈಕ್ ಮೆನಿ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಮನಿ ಎಲ್ಲ ಗ್ರೋ ಆ್ಯಪ್ ಇರುತ್ತೆ. ಸೊ ಜಸ್ಟ್ ಗ್ರೋ ಆ್ಯಪ್ ನ ಯಾಕೆ ಮಾಡ್ಬಿಟ್ರೆ ಇಟ್ಸ್ ಎನಫ್. ಎಷ್ಟು ಲಕ್ಷ ಕೋಟಿಗೆ ಬರುತ್ತೆ ಅವ್ರಿಗೆ. ಬಟ್ ಅವ್ರು ಗ್ರೋ ಆ್ಯಪ್ ಅಲ್ಲಿ ಅವರು ಡೇಟಾ ಸೈಂಟಿಸ್ಟ್ ಅವ್ರು ಇರ್ತಾರೆ. ಲೈಕ್ ಯಾವ ಮಂತ್ ಯಾವ ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್ ಆಗಿದೆ, ಯಾವ ಮ್ಯೂಚುವಲ್ ಫಂಡ್ ಡಿಕ್ರೀಸ್ ಆಗಿದೆ, ಅಂಡ್ ಎಷ್ಟು ಏಜ್ ಗ್ರೂಪ್ ಅವರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ, ಅಂಡ್ ಎಷ್ಟು ಏಜ್ ಗ್ರೂಪ್ ಅವ್ರು ಮ್ಯೂಚುವಲ್ ಫಂಡ್ಸ್ ಇಂದ ಎಕ್ಸಿಟ್ ಆಗಿರೋರೆ. ಸೊ ಎಷ್ಟು ಜನ ಮನಿ ಲಾಸ್ ಮಾಡಿದ್ದಾರೆ, ಎಷ್ಟು ಜನ ಮನಿ ಗೈನ್ ಮಾಡಿದ್ದಾರೆ. ಸೊ ಅವರೆಲ್ಲ ಡೇಟಾ ತಗೊಂತಾರೆ. ಅಂಡ್ ಮಿಷಿನ್ ಲರ್ನಿಂಗ್ ಕೊಟ್ಟು ಆಲ್ಗರಿದಮ್ಸ್ ಬಿಲ್ಡ್ ಮಾಡಿ ಸೇಮ್ ಇದೆ ನಾನೇನು ಮುಂಚೆ ಹೇಳಿದ್ದೀನೋ ಸೊ ಅದೇ ಅವರು ಮತ್ತೆ ರಿಪೀಟ್ ಮಾಡ್ತಾರಲ್ಲ. ನಿಮ್ಮ ಮನಿ ಏನಿದೆಯೋ, ನಿಮ್ಮ ಮನಿ ಏನು ಇನ್ವೆಸ್ಟ್ ಮಾಡ್ತೀವಿ, ನಿಮ್ಮ ಮನಿ ನಿಮ್ಮ ಹತ್ರ ತೋರಿಸ್ಬೇಕದು, ಬೇರೆಯವ್ರು ತೋರಿಸ್ಬೇಡ. ಫಾರ್ ಎಕ್ಸಾಂಪಲ್ ನೀನು ಗ್ರೋ ಆಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ನಾನು ಗ್ರೋ ಆಪ್ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಸೊ ನನ್ನ ಮನಿ ನನಗೆ, ನನ್ನ ಮನಿ ನಾನು ಏನೇನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಿನಗೆ ತೋರಿಸಲ್ಲ. ರೈಟ್, ಬಿಕಾಸ್ ಆ ಡಿವೈಸಸ್ಗೆ ಲೈಕ್ ಆ ಪರ್ಟಿಕ್ಯುಲರ್ ಕನ್ಸ್ಯೂಮರ್ಸ್ ಮಾತ್ರ ಅದು ತೋರಿಸುತ್ತೆ. ಇಲ್ಲಾಂದ್ರೆ ಬೇರೆ ಎಲ್ಲರಿಗೂ ಸೆಕ್ಯೂರಿಟಿ ಆಗಿ ಇಡುತ್ತದೆ. ಅದು ಯಾರಿಗೂ ಅದು ಫಾರ್ ಎಕ್ಸಾಂಪಲ್ ಎಥಿಕಲ್ ಹ್ಯಾಕರ್ಸ್ ಇಂದ ಅದು ಯಾಕೆ ಮಾಡಿದ್ರೆ ನಿಮ್ಮ ಡೇಟಾನ ನೀಟಾಗಿ ಸ್ಟೋರ್ ಆಗುತ್ತೆ. ದಿಸ್ ಇಸ್ ಸೈಬರ್ ಸೆಕ್ಯೂರಿಟಿ ಡೂಸ್. ಸೈಬರ್ ಸೆಕ್ಯೂರಿಟಿ ಹ್ಯೂಜ್ ಡಿಮ್ಯಾಂಡ್ ಇದೆ. ಸೊ ಎಲ್ಲರೂ CSC, AML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇದು DeepSeek ಅಂತಾರೆ. ಬಟ್ ಸೈಬರ್ ಸೆಕ್ಯೂರಿಟಿ ಫುಲ್ ಒಳ್ಳೆ ಕೋರ್ಸ್ ಇದೆ. ಸೊ ಇದು ಮ್ಯಾಥ್ಸ್ ರಿಲೇಟೆಡ್ ಅಷ್ಟೊಂದಿರಲ್ಲ. ಲೈಕ್ ಇದು ಕ್ರಿಪ್ಟೋಗ್ರಫಿ ಇರುತ್ತೆ. ಸೊ ಇದು ಮ್ಯಾಥ್ಸ್ ರಿಲೇಟೆಡ್ ಕ್ರಿಪ್ಟೋಗ್ರಫಿ ಇರುತ್ತೆ, ನೆಟ್ವರ್ಕ್ಸ್ ಮೇಲೆ ಇರುತ್ತೆ. ಎರಡು ಮೇಲೆ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಇರುತ್ತೆ ಇದು. ನೆಕ್ಸ್ಟ್ AML ಬಂದ್ರೆ ಇದು ಮ್ಯಾಥ್ಸ್ ಇರಬೇಕು. ಇದಕ್ಕೆ ಮ್ಯಾಥ್ಸ್ ನೀವು ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಫುಲ್ ಟಾಪರ್ ಅದು ಇದು ಮ್ಯಾಥ್ಸ್ ಪರವಾಗಿಲ್ಲ ಅಂತಂದ್ರೆ ಫೀಲ್ಡ್ ಅನ್ನು ತಗೋಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಪೆಸಿಫಿಕ್ ಆಗಿ ಈ ಫೀಲ್ಡ್ ಡೇಟಾ ಸೈನ್ಸ್ ಆಗಿರ್ಬೋದು, ಮಿಷಿನ್ ಲರ್ನಿಂಗ್ ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಲೈಕ್ ಸೈಬರ್ ಸೆಕ್ಯೂರಿಟಿ. ಸೊ ಇಂಥದ್ರಲ್ಲಿ ನಿಮಗೆ ಓಕೆ ಸೈಬರ್ ಸೆಕ್ಯೂರಿಟಿಯಲ್ಲಿ ನಾನು ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕಿಂಗ್ ಮೇಲೆ ಸ್ವಲ್ಪ ನನಗೆ ನಾಲೆಡ್ಜ್ ಇದೆ, ಲಿನಕ್ಸ್ ಇಂಥ ನನ್ನ ನಾಲೆಡ್ಜ್ ಅಂದ್ರೆ ಸರಿ ನೀವು ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡಿ. ಇಲ್ಲ ಅಂತಂದ್ರೆ ನಾನು ಹೊಸದಾಗಿ ಆಟೋಮೆಟಿಕ್ ಬಿಲ್ಡ್ ಮಾಡ್ತೀನಿ ಅಂತ, ನಾನು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಇದ್ದೀನಿ ಅಂತ ಇಂತಿದ್ರೆ ನೀವು ಬೇಕಂತಂದ್ರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಡೇಟಾ ಅಂದ್ರೆ ಇಷ್ಟ, ಡೇಟಾದಲ್ಲಿ ವರ್ಕ್ ಮಾಡೋದು ಇಷ್ಟ, ನಿಮಗೆ ಡೇಟಾ ಅಂತಂದ್ರೆ ನಂಬರ್ಸ್ ಬರುತ್ತೆ. ಲೈಕ್ ಅವಾಗ ಹೇಳಿದಲ್ಲ ಪಾಂಡಾಸ್ ನಂಬೆ ಅಂತ. ಸೊ ನಿಮಗೆ ನಂಬರ್ಸ್ ಮ್ಯಾಥ್ಸ್ ಇದರಲ್ಲಿ ಮ್ಯಾಥ್ಸ್ ಇರುತ್ತೆ. ಇದ್ರ ಮ್ಯಾಥ್ಸ್ ಅಂದ್ರೆ AML ಕಂಪೇರ್ ಮಾಡ್ಕೊಂಡು ಇದ್ರಲ್ಲಿ ಮ್ಯಾಥ್ಸ್ ಸ್ವಲ್ಪ ಕಮ್ಮಿ. ಫಾರ್ ಎಕ್ಸಾಂಪಲ್ AML ಗೆ 90% ಮ್ಯಾಥ್ಸ್ ರಿಕ್ವೈರ್ಡ್ ಆಗಿದ್ರೆ, ಡೇಟಾ ಸೈನ್ಸ್ಗೆ 70% ಮ್ಯಾಥ್ಸ್ ರಿಕ್ವೈರ್ಡ್ ಆಗಿರುತ್ತೆ. ಎಲ್ಲ ಮ್ಯಾಥ್ಸ್ ಮೇಲೆ ರಿಲೇಟೆಡ್ ಆಗಿರುತ್ತೆ. ಲೈಕ್ ಎಷ್ಟು ಜನ ಏನ್ ಮಾಡ್ತಾವ್ರೆ, ನೀವು ಎಷ್ಟು ಜನ ಆಕ್ಟಿವ್ ಆಗಿದ್ರೆ, ಸೊ ಇದೆಲ್ಲ ಡೇಟಾ ಸೈನ್ಸ್ ನೋಡ್ಕೊಂತಾರೆ. ಸೊ ಬೇಕಾದ್ರೆ ನಿಮಗೆ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟ್ ಇದೆ ತಗೋರಿ. ಸೊ ಇಲ್ಲ ನಿಮ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಕಂಪ್ಯೂಟರ್ ಸೈನ್ಸ್ ತಗೋರಿ. ಐ ಚೂಸ್ ಕಂಪ್ಯೂಟರ್ ಸೈನ್ಸ್ ಏನಂತಂದ್ರೆ ನೀವು ಎಲ್ಲಾ ಸಬ್ ಡೊಮೈನ್ಸ್ ಇವೆ. ಇವಾಗ ಏನು ಡೇಟಾ ಸೈಂಟಿಸ್ಟ್, AML ಸ್ಟೂಡೆಂಟ್ಸ್, ಸೈಬರ್ ಸೆಕ್ಯೂರಿಟಿ ಇವು ಏನು ಕಾನ್ಸೆಪ್ಟ್ ಅವರು ಓದ್ತಿರ್ತಾರೋ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಓದ್ತೀರಾ. ಅಂಡ್ ಕಂಪ್ಯೂಟರ್ ಸೈನ್ಸ್ ಹೋದ್ರೆ ನಿಮ್ಗೆ ನಿಮ್ಗಿರುತ್ತೆ ಆಪ್ಷನ್ ವೆದರ್ ನೀವು ಡೇಟಾ ಸೈನ್ಸ್ ಸೈಡ್ ಹೋಗ್ಬೇಕಾ, AML ಸೈಡ್ ಹೋಗ್ಬೇಕಾ, ಅಂಡ್ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಹೋಗ್ಬೇಕಂದ್ರೆ ನಿಮ್ಗೆ ಆಪ್ಷನ್ ಇರುತ್ತೆ. ಬಟ್ ನೀವು ಫಾರ್ ಎಕ್ಸಾಂಪಲ್ ನೀವು ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ AML ತಗೊಂಡ್ರು ನೀವು ಬೇರೆ ಸೈಡ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ AML ಅವರು ಡೇಟಾ ಸೈನ್ಸ್ ಫೀಲ್ಡ್ ಬರ್ಬೋದು, ಡೇಟಾ ಸೈನ್ಸ್ ಅವರು AML ಫೀಲ್ಡ್ ಬರ್ಬೋದು. ಬಟ್ ನೀವು ಒಂದು ಫೀಲ್ಡ್ ಅಲ್ಲಿ ಫುಲ್ ಡಿಪ್ತ್ ಆಗಿ ಓದ್ತಾ ಇದ್ರು ಮತ್ತೆ ಇನ್ನೊಂದು ಫೀಲ್ಡ್ ಜಂಪ್ ಮಾಡ್ಬೇಕು ಸ್ವಲ್ಪ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಮೂರು ಬಗ್ಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಡೈರೆಕ್ಟ್ CS ಇದಾವಲ್ಲಿ. ಸೊ ನಿಮ್ಗೆ ಬೇಕಾದ್ರೆ ಫ್ಯೂಚರ್ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಯಾವ ಫೀಲ್ಡ್ ನಾನು ಹೋಗ್ಬೇಕು, ಯಾವ ಫೀಲ್ಡ್ ನನಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಗ ನೀವು ನಿಮ್ಮ ಫೀಲ್ಡ್ಗೆ ನೀವು ಚೂಸ್ ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ಹೋಗಿಲ್ಲ ಅಂತಂದ್ರೆ ಡೈರೆಕ್ಟ್ CS ಇದಾವಲ್ಲಿ. ಸೊ ದಿಸ್ ಇಸ್
ದ ವಿಡಿಯೋ ಅಬೌಟ್ CS in ಡೇಟಾ ಸೈನ್ಸ್, CS in ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಅಂಡ್ CS in ಸೈಬರ್ ಸೆಕ್ಯೂರಿಟಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ನೀವು ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಆಲ್ರೆಡಿ ಮೋಸ್ಟ್ ಆಫ್ ದ ಮೈ ಕಂಟೆಂಟ್ ಇಸ್ ಮಿಸ್ಸಿಂಗ್ ಆಗಿದ್ದೀರಾ. ಸೊ ಅದರಿಂದ ಮುಂದೆ ಮಿಸ್ ಆಗಬಾರ್ದು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಅಂಡ್ ಡೇಟಾ ಸೈನ್ಸ್ ರಿಲೇಟೆಡ್ ಹೇಳ್ದಲ್ಲ, ಡೇಟಾ ಸೈನ್ಸ್ ಅಂದ್ರೆ ಏನು, ಲೈಕ್ ಮಾಡಿ ಈ ವಿಡಿಯೋ. ನೆಕ್ಸ್ಟ್ ನಿಮಗೆ ನಾನು ಏನು ವಿಡಿಯೋ ಪೋಸ್ಟ್ ಮಾಡ್ತೀನೋ ಸೊ ಆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.